ನಮಸ್ತೆ. ತಮಗೆಲ್ಲರಿಗೂ 76ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಈ ಒಂದು ವಿಡಿಯೋ ಭಾರತ ಮಾತೆಗೆ ನಮನಗಳನ್ನು ಅರ್ಪಿಸುವ ಪ್ರಯತ್ನವಾಗಿದೆ. ನಾನೀಗ ಕೇಸರಿ ಬಿಳಿ ಹಸಿರು ಅನ್ನವನ್ನು ಮಾಡ್ತಾ ಇದ್ದೀನಿ. ಕೇಸರಿ ರೈಸ್ ಮಾಡೋಕ್ಕೋಸ್ಕರ ಇಲ್ಲಿ ಒಂದು ಕ್ಯಾರೆಟನ್ನು ತುರಿದು ರೆಡಿ ಇಟ್ಕೊಂಡಿದ್ದೆ. ಎಣ್ಣೆ ಇಟ್ಟು ಒಂದು ಟೊಮೆಟೊ, ಒಂದು ಒಣಮೆಣಸಿನಕಾಯಿ ಮತ್ತು ತುರಿದಿರುವಂತಹ ಕ್ಯಾರೆಟನ್ನು ಹಾಕಿ ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ ಸ್ವಲ್ಪ ಈಗ ಉಪ್ಪು, ರೆಡ್ ಚಿಲ್ಲಿ ಪೌಡ್ರ್ ಮತ್ತು ಗರಂ ಮಸಾಲೆ ಅಂದರೆ ಧನಿಯಾ ಪೌಡ್ರನ್ನು ಕೂಡ ಹಾಕಿದ್ದೀನಿ. ಇದನ್ನೆಲ್ಲವನ್ನು ಒಂದು 2-3 ನಿಮಿಷ ಚೆನ್ನಾಗಿ ಬಾಡಿಸ್ಕೋಬೇಕು. ಕಡಿಮೆ ಫ್ಲೇಮಲ್ಲಿ ಇದು ಚೆನ್ನಾಗಿ ಫ್ರೈ ಆದರೆ ಈಗ ಕೇಸರಿ ಗೊಜ್ಜು ರೆಡಿ ಆಯಿತು. ಈ ರೆಡಿಯಾದಂತಹ ಗೊಜ್ಜನ್ನು ನಾವು ಇಲ್ಲಿ ಅನ್ನವನ್ನು ಮಾಡಿ ತಣ್ಣಗಾಗಕ್ಕೆ ಬಿಟ್ಟಿದ್ದೆ. ಆ ಅನ್ನಕ್ಕೆ ಹಾಕಿ ಕಲಸಿದ್ರೆ ಕೇಸರಿ ಅನ್ನ ರೆಡಿ ಆಯಿತು. ಇದನ್ನು ಒಂದು ಬೌಲಿಗೆ ಹಾಕಿ ಈ ರೀತಿ ಒಂದು ಲೇಯರ್ ಮಾಡಿಟ್ಟಿದ್ದೆ. ಇಲ್ಲಿ ಬಿಳಿ ಅನ್ನವನ್ನು ಮಾಡೋಕ್ಕೋಸ್ಕರ ಸ್ವಲ್ಪ ಕಾಯಿ ರುಬ್ಕೊಂಡಿದ್ದೀನಿ. ಒಂದು ಬಾಣಲಿಗೆ ಎಣ್ಣೆ ಇಟ್ಟು ಸ್ವಲ್ಪ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಒಂದು ಹಸಿಮೆಣಸನ್ನು ಹಾಕಿ ರುಬ್ಕೊಂಡಂತಹ ಕಾಯನ್ನು ಹಾಕಿ ಮಿಕ್ಸ್ ಮಾಡಬೇಕು. ಈಗ ಬಿಳಿ ಗೊಜ್ಜು ಕೂಡ ರೆಡಿ ಆಯಿತು. ಈ ರೆಡಿಯಾದಂತಹ ಬಿಳಿ ಗೊಜ್ಜನ್ನು ನಾವೀಗೆ ತಣ್ಣಗಾಗಿರುವಂಥ ಅನ್ನಕ್ಕೆ ಹಾಕಿ ಕಲಸಿದರೆ ಬಿಳಿ ಅನ್ನ ಕೂಡ ರೆಡಿ ಆಯಿತು. ಇವಾಗ ಇದನ್ನು ನಾವು ಈ ಕೇಸರಿ ಲೇಯರ್ ಮೇಲೆ ಹಾಕಬೇಕು. ಮೊದಲು ಮಾಡಿಟ್ಕೊಂಡಂತಹ ಕೇಸರಿ ಲೇಯರ್ ಮೇಲೆ ಈ ಬಿಳಿ ಲೇಯರ್ ಅಂದರೆ ಬಿಳಿ ಅನ್ನವನ್ನು ಹಾಕಬೇಕು. ಈ ರೀತಿ ಚೆನ್ನಾಗಿ ಅದುಂಬೇಕು. ಈಗ ಹಸಿರು ರೈಸ್ ಮಾಡ್ಕೊಳ್ಳೋಣ. ಇದಕ್ಕೆ ಪಾಲಕ್ ಸೊಪ್ಪು, ಪುದೀನ ಸೊಪ್ಪು, ಸ್ವಲ್ಪ 1-2 ಹಸಿಮೆಣಸಿನಕಾಯಿ ಹಾಕಿ ಉಪ್ಪು ಹಾಕಿ ಬೇಯಿಸ್ಕೊಂಡು ರುಬ್ಕೊಂಡಿದ್ದೀನಿ. ಈ ರುಬ್ಬಿರುವಂತಹ ಮಿಶ್ರಣವನ್ನು ಸ್ವಲ್ಪ ಎಣ್ಣೆ ಇಟ್ಟು ಅದಕ್ಕೆ ಸಾಸಿವೆ, ಜೀರಿಗೆ ಹಾಕಿ ಅದು ಸಿಡಿದಾದ್ಮೇಲೆ ರುಬ್ಕೊಂಡಂತಹ ಮಿಶ್ರಣವನ್ನು ಹಾಕಿ ಮಿಕ್ಸ್ ಮಾಡಬೇಕು. ಇದು 5 ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದ ನಂತರ ಇದನ್ನ ಈ ತಣ್ಣಗಾಗಿರುವಂತಹ ಅನ್ನಕ್ಕೆ ಹಾಕಿ ಕಲಿಸ್ಬೇಕು. ಇವಾಗ ಈ ಬಿಳಿ ಲೇಯರ್ ಮೇಲೆ ಹಸಿರು ಲೇಯರನ್ನು ಹಾಕಬೇಕು. ಅಂದರೆ ಹಸಿರು ಮಾಡಿಟ್ಕೊಂಡಿದ್ವಲ್ಲ ರೈಸ್, ಅದನ್ನು ಹಾಕಬೇಕು. ಕೇಸರಿ ಬಿಳಿ ಹಸಿರು ರೈಸ್ ರೆಡಿ ಆಯಿತು. ಇದನ್ನು ನಾನು ಈ ರೀತಿ ತಟ್ಟೆ ತಗೊಂಡು ಇದ್ರ ಮೇಲೆ ಹಾಕಿ ಈಗ ಮಗುಚ್ತೀನಿ. ನಾನು ನಿಮಗೆ ತೋರಿಸ್ತೀನಿ ನೋಡಿ, ಎಷ್ಟು ಕಲರ್ಫುಲ್ಲಾದಂತಹ ಹಾಗೆ ತುಂಬ ಟೇಸ್ಟಿಯಾಗಿ ಕೂಡ ಇತ್ತು. ಕೇಸರಿ ಬಿಳಿ ಹಸಿರು ರೈಸ್ ರೆಡಿ ಆಯಿತು. ತಾಂಬೆಗೆ ಈ ಮೂಲಕ ನನ್ನ ಪುಟ್ಟ ನಮನಗಳನ್ನ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ರಾಷ್ಟ್ರೀಯ ಹಬ್ಬಕ್ಕೋಸ್ಕರ ನಾನಿವತ್ತು ಸಿಹಿ ಅಂದರೆ ಜಾಮೂನ್ ಮಾಡಿದ್ದೆ. ಜಾಮೂನ್ ರೆಸಿಪಿ ಆಲ್ಮೋಸ್ಟ್ ನಮಗೆಲ್ರಿಗೂ ಗೊತ್ತಿರುತ್ತೆ. ಪ್ಯಾಕೆಟ್ ತಂದು ನಾನು ಈ ರೀತಿ ಸಾಫ್ಟಾಗಿ ಅದನ್ನ ನಾದಿ ಒಂದು 10 ನಿಮಿಷ ಅದನ್ನ ಮುಚ್ಚಿಟ್ಟಿದ್ದೆ. ಈಗಿನ್ನೂ ಸ್ವಲ್ಪ ಸಾಫ್ಟ್ ಆಯಿತು. ಇವಾಗ ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿಕೊಂಡು ರೆಡಿ ಇಟ್ಕೊಂಡಿದ್ದೆ. ಆಲ್ರೆಡಿ ನಾನು ಸಕ್ಕರೆ ಪಾಕ ಮತ್ತು ಎಣ್ಣೆಯನ್ನು ಕಾಯಕ್ಕಿಟ್ಟಿದ್ದೆ. ಸಕ್ಕರೆ ಪಾಕ ಆಲ್ರೆಡಿ ರೆಡಿಯಾಗಿದೆ. ಈಗ ಕಾದ ಎಣ್ಣೆಗೆ ನಾನು ಚಿಕ್ಕ ಉಂಡೆಗಳಾಗಿ ಮಾಡ್ಕೊಂಡಂತಹ ಜಾಮೂನ್ಗಳನ್ನ ಹಾಕಿ ಕರಿತಾ ಇದ್ದೀನಿ. ಹಬ್ಬಕ್ಕೋಸ್ಕರ ಜಾಮೂನ್ ಕೂಡ ರೆಡಿ ಆಯಿತು. ನನ್ನ ಸ್ವತಂತ್ರ ದಿನಾಚರಣೆಯ ಸಂಭ್ರಮ ಇದಾಗಿತ್ತು. ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇನೆ. ನಮಸ್ತೆ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.